ಆಂಬ್ಯುಲೆನ್ಸ್ ಹೋಗ್ಬೇಕಾದ್ರೆ ಸರಿಯಾಗಿ ದಾರಿ ಇರಲಿಲ್ಲ, ಅಲ್ಲಿ ನಿಂತು ತೆಗ್ಗ ಹಾಕಿ ಹೋಗ್ಬೇಕಾಗ್ತಿತ್ತು. ಆಮೇಲೆ ಕೆಲವೊಂದು ಟೈಮ್ಸ್ ಏಜ್ಡ್ ಪರ್ಸನ್ಸ್ಗಳು ಹೋಗ್ಬೇಕಾದ್ರೆ ಸಮಸ್ಯೆ ಆಗ್ತಾಯಿತ್ತು. ಆಮೇಲೆ ಹೊಸದಾಗಿ ಯಾರು ಬೆಳಗಾವಿಗೆ ಬಂದ್ರೆ ಅಂತಂದರೆ ಈ ರೋಡ್ ಬ್ರೇಕರ್ ಕಾಣಿಸಲ್ಲ, ರೋಡ್ ಬ್ರೇಕರ್ ನಡುವಡ ತೆಗ್ಗ ಇದೆ, ಆ ತೆಗ್ಗ ಯಾವಾಗ ಅಲ್ಲಿ ಬೀಳ್ತಾರಂತ ಗೊತ್ತಿಲ್ಲ. ಎಷ್ಟೋ ಇಲ್ಲಿ ಆಕ್ಸಿಡೆಂಟ್ ಕೂಡ ಆಗಿದೆ. ಆಮೇಲೆ ಈಗ ಅಧಿವೇಶನ 9 ತಾರೀಕು ಅಧಿವೇಶನ ಇರೋದ್ರಿಂದ ಈ ಎಲ್ಲ ಸರ್ಕಾರಗಳು ಬೆಳಗಾವಿಯಾಗೆ ಇರ್ತದೆ. ಆದರೆ ಇವಾಗ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ಆಮೇಲೆ ನಮ್ಮ ಸರ್ಕಾರ ಸ್ವಲ್ಪ ಆದ್ರೂ ಕಣ್ತಾಗದ ಇಲ್ಲೆಲ್ಲ ತೆಗ್ಗ ದಿನ್ನಿಗಳಿದೆ, ರೋಡ್ ಸರಿ ಮಾಡಬೇಕು ಅನ್ನೋ ಒಂದು ಲಕ್ಷಣ ಇರ್ತಾ ಇಲ್ಲ ಅವ್ರ. ಅದಕ್ಕೋಸ್ಕರ ನಾವು ಅವ್ರ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೊಂದು ಒಂದು ನೆನೆಸ್ಬೇಕಂತೇಳಿ ನೆನಪು ಮಾಡ್ಬೇಕಂತ ಹೇಳಿ ನಾವು ಇವತ್ತೆಲ್ಲ ನಾವೇನು ಕನ್ನಡ ಪರ ಹೋರಾಟಗಾರರಿಗೆ ಹೆಣ್ಮಕ್ಳೆಲ್ಲ ಹೋಗಿ ಒಂದು ಕಡೆ ಸಿಮೆಂಟು, ಉಸುಕು, ಕಡಿ, ಆಮೇಲೆ ಎಲ್ಲ ಕಡೆ ನೀರೆಲ್ಲ ತಂದು ಇವತ್ತು ಮಿಕ್ಸ್ ಮಾಡಿ ಆ ತೆಗ್ಗ ದಿನ್ನಿಗಳನ್ನ ಮುಚ್ಚುವಂಥ ಕಾರ್ಯನ ಮಾಡ್ತಾ ಇದ್ದೀವಿ. ಯಾಕಂತಂದರೆ PWD ಮಿನಿಸ್ಟರ್ ಕೂಡ ನಮ್ಮ ಬೆಳಗಾವಿದವ್ರೆ, ಅವರ ಗಮನಕ್ಕಾದರೂ ಇದು ಬರಬೇಕು ಅನ್ನೋದೇ ನಮ್ಮ ಒಂದು ವಿಚಾರ. ಈ ಥರ ಇದು ಒಂದೇ ಅಲ್ಲ, ಸುಮಾರು ಈ ಥರ ರೋಡ್ ಬ್ರೇಕರ್ಗಳೆಲ್ಲ ಹಾಳಾಗಿದ್ದಾವೆ. ದಯವಿಟ್ಟು ನಮ್ಮ ಏನು ಮಿನಿಸ್ಟರ್ಗಳಿದ್ದೀರ, ಈ ರೋಡ್ಗಳನ್ನು ನೀವೇ ಓಡಾಡುವಂಥ ರಸ್ತೆಗಳಿವ, ನಾವು 1 ತಾಸು ಇಲ್ಲಿ ಏನಾದ್ರು ಕೆಲಸ ಮಾಡಬೇಕಂತ ನಿಮ್ಮನ್ನೆಲ್ಲ ತರಿದ್ರೆ ಏನಾಗ್ತದೆ ಅನ್ನೋದನ್ನ ವಿಚಾರ ಮಾಡಿ. ಅದಕ್ಕೆ ದಯವಿಟ್ಟು ನೋಡಿ, ಇಲ್ಲೆಲ್ಲ ಎಲ್ಲ ಆಂಬ್ಯುಲೆನ್ಸ್ಗಳಲ್ಲಿ ಪೇಷಂಟ್ಸ್ಗಳು ಹೋಗ್ತಿರ್ತವೆ, ಅದಕ್ಕೆಲ್ಲ ದಾರಿಗಳು ಸರಿಯಾಗಿಲ್ಲ, ಎಲ್ಲ ಕೆಳಗಡೆ ಗಾಡಿಗಳಿಗೆಲ್ಲ ಕೆಳಗೆ ಹಾಕ್ತಾ ಇದೆ. 2 ವೀಲರ್ ಹೋಗ್ಬೇಕಾದ್ರೆ ಕೆಳಗಡೆ ಹೋಗಿ ಮೇಲ್ಗಡೆ ಬರಬೇಕಾದ್ರೆ ಈ ಥರ ಎಲ್ಲ ಇಲ್ಲಿ ಸರ್ಕಸ್ ಮಾಡಿ ಹೋಗಬೇಕಾಗಿದೆ. ಅಟ್ಲೀಸ್ಟ್ ಒಂದು 2 ನಿಮಿಷ ಎಲ್ಲರಿಗೂ ಹಾಳಾಗ್ತದೆ ಟೈಮು. ಅದಕ್ಕೆ ನಾವು ಇವತ್ತು ಆ ತೆಗ್ಗ ದಿನಗಳನ್ನ ಮುಚ್ಚಿ ಈ ಥರ ಒಂದು ಮಾಡಬೇಕು. ರೋಡ್ ರಸ್ತೆಗಳನ್ನೆಲ್ಲ ಸರಿಯಾಗಿ ಎಲ್ಲ ರೋಡ್ಗಳನ್ನೆಲ್ಲ ಅಧಿವೇಶನ ಟೈಮ್ ಇದೆ ಇವಾಗ, ಈಗಲಾದರೂ ಒಂದು ಎಲ್ಲ ರಸ್ತೆಗಳನ್ನ ಸರಿಯಾಗಿ ಒಂದು ಹದ್ದು ಬಸ್ದಲ್ಲಿ ನಿಯಮವಾಗಿ ಅದಾವ ಇಲ್ಲ, ಆ ರೋಡ್ ಬ್ರೇಕರ್ ಕರೆಕ್ಟ್ ಇದೆಯಲ್ಲ, ಆಮೇಲೆ ರೋಡಲ್ಲಿ ಏನಾದ್ರು ಸಮಸ್ಯೆಗಳಿದೆ ಎಲ್ಲ ನೋಡಿ ಸರಿ ಮಾಡ್ಬೇಕಂತ ಅವ್ರಿಗೆ ಒಂದು ಮಹಿಳೆಯರು ಮಾಡಿದಾರ್ರಿ, ಒಂದು ಮಹಿಳೆ ಹೆಣ್ಮಕ್ಳು ಮಾಡಿದಾರ. ಅವ್ರಿಗೆ ನಾಚಿಕೆ ಬರ್ಬೇಕ್ರಿ, ಯಾರೂ ಮಾಡ್ತಾ ಇಲ್ಲ, ಎಲ್ಲ ನೋಡಿ ಸುಮ್ಮನೆ ಹೋಗ್ತಾ ಇದಾರೆ. ಆಮೇಲೆ ಕಾರ್ ತಳಗಡೆ ಹತ್ತಾ ಇದೆ, ಬೈಕ್ ತಳಗಡೆ ಹತ್ತಾ ಇದೆ, ಹೆಣ್ಮಕ್ಳು ಎಲ್ಲ ಸೇರ್ ಮಾಡಿದಾರ. ನಾಚಿಕೆ ಬರ್ಬೇಕ್ರಿ, ನಾಚಿಕೆ ಬಂದ್ರೆ ನಾಳೆ ಮರೆ ಮಾಡ್ಬೇಕಾದ್ರೆ. ಈಗಾಗಲೇ ನಾವು ಗುರುವಾರ ದಿವಸ ಮಾಡಿದ್ವಿ, ಟೈಮ್ ಕೊಟ್ಟಿದ್ವಿ ರೀ, ಅವ್ರು ಎಲ್ಲ ಹಡ್ಡಿ ಬಿಡ್ತಾ ಇದ್ದು ಟೈಮ್ ಕೊಟ್ಟಿದ್ದು. ಇವಾಗ ನೋಡ್ರೆ ನಾವು ಮಾಡ್ತಾ ಇದ್ವಿ, ನಾಚಿಕೆ ಬರ್ಬೇಕ್ರಿ ಅಂತ ಕೇಳ್ಕೊತೀವಿ. ಇವಾಗ ನಾವು ಸ್ವಲ್ಪ ಮಾಡಿದೀವಿ, ನಮಗೇನು ಒಂದು ಶಕ್ತಿ ಮೀರಿ ನಾವು ಮಾಡ್ತಾ ಇದ್ದೀವಿ. 3 ಜನ ಹೆಣ್ಮಕ್ಳು ಕೂಡಿ ನಾವು ಶಕ್ತಿ ಮೀರಿ ಮಾಡಿದೀವಿ. ಇದು ಒಂದು 2-3 ದಿವಸ ಮತ್ತೆ ಕಿತ್ತು ಹೋಗುವಂಥ ಪರಿಸ್ಥಿತಿ ಒಳಗಿದೆ. ಇದ್ರ ಮೀರಿ ಅವರು ಲಕ್ಷ್ಯ ಇಟ್ಟೋದನ್ನೆಲ್ಲ ಸರಿಯಾಗಿ ಟೈಮಲ್ಲಿ ಬಂದು ಎಲ್ಲ ರಸ್ತೆನ ಮಾಡಲಿಲ್ಲ ಅಂತಂದ್ರೆ ಈ ರೋಡ್ ಬ್ಲಾಕ್ ಮಾಡಿ ಮತ್ತೆ ನಾವು ಇದನ್ನೆಲ್ಲ ಹಟ್ಟು ಕೆಲಸನ ಮಾಡ್ತೀವಿ ಅಂತ ಹೇಳಿ. ಗೌರ್ಮೆಂಟಿನಿಂದ ಸಿಕ್ಕಾಪಟ್ಟೆ ಅನುದಾನಗಳು ಬಂದಿದೆ, ಆದರೆ ಯಾವುದು ಸರಿಯಾಗಿ ನಮಗೆ ಫಲಾನುಭವಿಗಳಿಗೆ ಬಂದು ಮುಟ್ತಾ ಇಲ್ಲ, ಯಾವುದು ರಸ್ತೆಗಳು ಸರಿಯಾಗಿ ಆಗ್ತಾ